ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ತುಲಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳು ನಿಮಗೆ ಮಿಶ್ರ ಫಲದ ತಿಂಗಳು. ಇಷ್ಟು ದಿನ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ವಿಳಂಬವಾಗಿತ್ತು. ಈ ಮೇ ತಿಂಗಳಲ್ಲಿ ನಿಮಗೆ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡೆಯುತ್ತೆ. ನೀವು ಮಾಡಬೇಕು ಅಂತ ಅನ್ಕೊಂಡಿರೋ ಕೆಲಸಗಳು ಸ್ವಲ್ಪ ಮಟ್ಟಿಗಾದ್ರೂ ಈ ತಿಂಗಳು ನಡೆಯುತ್ತೆ. ಈ ತಿಂಗಳು ನಿಮಗೆ ಶತ್ರುಗಳು ಹೆಚ್ಚಾಗ್ಬೋದು. ಮೇ ಕೊನೆಯ ವಾರದಲ್ಲಿ ಅವರಿಗೆಲ್ಲ ತಕ್ಕ ಪಾಠ ಕಲಿಸ್ತೀರಾ. ನೀವು ಕೋಪ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಆ ಕೋಪ ಸಿಟ್ಟೆ ನಿಮ್ಮನ್ನ ಸುಡೋ ಸಾಧ್ಯತೆ ಇದೆ. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಡಾಮಿನೇಷನ್ ತೋರ್ಸಕ್ ಹೋಗ್ಬಾರ್ದು, ಇದರಿಂದ ಎಡವಟ್ಟುಗಳಾಗ್ಬೋದು. ತಿಂಗಳು ಸಾಲ ಮಾಡೋದನ್ನ ತಪ್ಪಿಸಿ, ರಿಸ್ಕ್ ಇನ್ವೆಸ್ಟ್ಮೆಂಟ್ ಅವಾಯ್ಡ್ ಮಾಡಿ. ಗ್ಯಾಮ್ಲಿಂಗ್, ಟ್ರೇಡಿಂಗ್ ಈ ರೀತಿ ಮಾಡ್ತಿದ್ರೆ ಖಂಡಿತವಾಗ್ಲೂ ಬಿಟ್ಬಿಡಿ. ಈ ತಿಂಗಳು ನಿಮ್ಮ ಮದುವೆ ವಿಳಂಬವಾಗ್ಬೋದು. ನಿಮ್ಮ ಮದುವೆಗೆ ಬೇರೆ ಜನಗಳಿಂದ ತೊಂದರೆ ಇದೆ. ನೀವು ಮೆಂಟಲ್ ಪ್ರೆಷರ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಸಡನ್ ಆಗಿ ಲಕ್ ಕೂಡ ಬರೋ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಮೇ 15ರ ನಂತರ ಲಾಭಗಳನ್ನ ನೋಡ್ತೀರಾ. ಕೆಲಸಕ್ಕೆ ಟ್ರೈ ಮಾಡ್ತಿರೋರ್ಗೂ ಕೂಡ ಕೆಲಸ ಸಿಗುತ್ತೆ. ಕೆಲವರಿಗೆ ಜಾಬ್ ಚೇಂಜ್ ಮಾಡೋ ಯೋಚನೆ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ನಿಮ್ಮ ಸಹೋದರ ಸಹೋದರರಿಂದ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಖಂಡಿತವಾಗ್ಲೂ ಈ ತಿಂಗಳು ಬಗೆಹರಿಯುತ್ತೆ. ಪಿತ್ರಾರ್ಜಿತ ಆಸ್ತಿ ಸಂಬಂಧಂತೆ ಕೂಡ ಬಗೆಹರಿಯುತ್ತೆ. ನಿಮ್ಮ ಲಕ್ಕಿ ನಂಬರ್ ಬಂದು 6. ಅನಾಥ ಮಕ್ಕಳಿಗೆ ನಿಮ್ಮ ಶಕ್ತಿಯನುಸಾರ ಏನಾದರೂ ಕೊಡೋದ್ರಿಂದ ಪರಿಹಾರಗಳಾಗತ್ತೆ.